ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆರ್ ಟಿ ಅಂಡರ್ ನಿಮ್ಮ ಈ ಸುತ್ತಮುತ್ತಲಲ್ಲಿ ಎಷ್ಟು ಸ್ಕೂಲ್ ಇದಾವೆ ಅಂತ ಹೇಗೆ ಚೆಕ್ ಮಾಡೋದು, ಅಥವಾ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಸುತ್ತಮುತ್ತಲಿ ನಿಮ್ಮ ಏರಿಯಾ ಸುತ್ತಮುತ್ತಲು ಎಷ್ಟು ಆರ್ ಟಿ ಸ್ಕೂಲ್ಸ್ ಇದಾವೆ ಅಂತಂದು ಹೇಗೆ ಚೆಕ್ ಮಾಡೋದಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ಗೆ ಗೂಗಲ್ ಸರ್ಚ್ ಬಾರಲ್ಲಿ ಹೋಗಿ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಅಂತ ಟೈಪ್ ಮಾಡಿ. ಇಲ್ಲಿ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಅಂತ ಟೈಪ್ ಮಾಡಿದಾಗ ಇಲ್ಲಿ ಕರ್ನಾಟಕ.ಗೌರ್ಮೆಂಟ್.ಇನ್ ಅಂತದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಈ ಹೋಮ್ ಪೇಜ್ ಬಟನ್ ಇದೆಯಲ್ಲ, ಇಲ್ಲಿ ಹೋಮ್ ಇದನ್ನ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಈ ತರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಅಪ್ಲಿಕೇಶನ್ ಸಬ್ಮಿಷನ್ ಫಾರ್ RTA 2025 ಅಡ್ಮಿಷನ್ ಪ್ರೊಸೆಸ್ ಅಂತದೆ. ಈ ವೆಬ್ಸೈಟ್ ಇದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಏನಂತಂದ್ರೆ ಆರ್ ಟಿಗೆ ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಇಲ್ಲಿ ಏನಂತಂದ್ರೆ ನೀವು ಆರ್ ಟಿಗೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನಿಮ್ಮ ಸುತ್ತಮುತ್ತಲು ಅಂದ್ರೆ ನಿಮ್ಮ ಏರಿಯಾ ಸುತ್ತಮುತ್ತಲು ಎಷ್ಟು ಆರ್ ಟಿ ಸ್ಕೂಲ್ಸ್ ಇದಾವೆ ಅಂತ ಹೀಗೆ ಚೆಕ್ ಮಾಡೋದಂತ ಹೇಳ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋ ಮೈ ಸ್ಕೂಲ್ ಅಂತಿದೆ, ನೋ ಮೈ ಸ್ಕೂಲ್ ನೇಬರ್ಹುಡ್ ಸ್ಕೂಲ್ ಲಿಸ್ಟ್ ಫಾರ್ RT 2025 ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಲಿಂಕ್ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮತ್ತೆ ಆರ್ ಟಿ ಅಡ್ಮಿಷನ್ ಅಪ್ಲೈ ಮಾಡೋದಕ್ಕೂ ನಾನು ನನ್ನ ಲಿಂಕ್ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಲ್ಲಿ ಡೈರೆಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಆನ್ಲೈನ್ ಅಪ್ಲೈ ಮಾಡಬಹುದು. ಇಲ್ಲಿ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಂತ ಇದೆ. ಇಲ್ಲಿ ಏನಂತಂದ್ರೆ ನೀವು ಈ ಲಿಂಕ್ ನಲ್ಲಿ ಏನಂತಂದ್ರೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಡೈರೆಕ್ಟ್ ಆಗಿ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲು ನಿಮ್ಮ ಏರಿಯಾ ಸುತ್ತಮುತ್ತಲು ಎಷ್ಟು ಆರ್ ಟಿ ಸ್ಕೂಲ್ಸ್ ಇದಾವೆ ಅಂತ ಡೈರೆಕ್ಟ್ ಚೆಕ್ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನೀವು ತಿಳಿಬಹುದು. ಇಲ್ಲಿ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನಂತಂದ್ರೆ ನಿಮ್ಮ ಯಾವ ಜಿಲ್ಲೆ ಇದೆ ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಸಪೋಸ್ ನಾನು ಇಲ್ಲಿ ದಾವಣಗೆರೆ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ಬ್ಲಾಕ್ ಅಂತ ಬರುತ್ತೆ. ಇಲ್ಲಿ ಚನ್ನಗಿರಿ ಇದ್ರೆ ನೀವು ಚನ್ನಗಿರಿ ಸೆಲೆಕ್ಟ್ ಮಾಡ್ರಿ, ದಾವಣಗೆರೆ ನಾರ್ತ್ ಇದ್ರೆ ನಾರ್ತ್ ಸೆಲೆಕ್ಟ್ ಮಾಡ್ರಿ, ಸೌತ್ ಇದ್ರೆ ಸೌತ್, ಹರಿಹರ ಇದ್ರೆ ಹರಿಹರ, ಹೊನ್ನಾಳಿ ಇದ್ರೆ ಹೊನ್ನಾಳಿ, ಜಗಳೂರು ಅಂತ ಜಗಳೂರು ಸೆಲೆಕ್ಟ್ ಮಾಡಿ. ದಾವಣಗೆರೆ ನಾರ್ತ್ ಅಂತ ಸೆಲೆಕ್ಟ್ ಮಾಡಿದಾಗ ನಾನು ಇಲ್ಲಿ ನಾರ್ತ್ ಅಂತ ಸೆಲೆಕ್ಟ್ ಮಾಡಿದಾಗ ವಾರ್ಡ್ಸ್ ಗಳು ಬರ್ತಾ ಹೋಗ್ತವೆ. ಇಲ್ಲಿ ಕಾರ್ಪೊರೇಷನ್ ವಾರ್ಡ್ಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೀವು ನಿಮ್ಮ ಅರ್ಬನ್ ಲೋಕಲ್ ಬಾಡೀಸ್ ಇತ್ತಂತಂದ್ರೆ ಹಳ್ಳಿ ಇರುತ್ತೆ, ಪಂಚಾಯತ್ ಕಟ್ಟೆಗೂ ಸೇರಿರೋದಿಲ್ಲ ಅಂತ ಹಳ್ಳಿಗಳು ಇತ್ತಂದ್ರೆ ಇಲ್ಲಿ ಅರ್ಬನ್ ಲೋಕಲ್ ಬಾಡೀಸ್ ಅದು ಇದೆಲ್ಲ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ರೆವೆನ್ಯೂ ವಿಲೇಜಸ್ ಇದ್ರೆ ಹಳ್ಳಿಗಳು ಇತ್ತಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನಾನು ಇಲ್ಲಿ ಸಿಟಿಯಲ್ಲೇ ಇರೋದ್ರಿಂದ ಇಲ್ಲಿ ಕಾರ್ಪೊರೇಷನ್ ವಾರ್ಡ್ಸ್ ಗಳು ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ರಿ, ರೆವೆನ್ಯೂ ವಿಲೇಜ್ ಅಥವಾ ವಾರ್ಡ್ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡ್ರಿ ಯಾವ ವಾರ್ಡ್ ಬೇಕು, ನಿಮ್ಮ ಯಾವ ವಾರ್ಡ್ ಇದೆ ಅಂತ ನೋಡ್ಕೊಂಡು ಇಲ್ಲಿ ನೋಡ್ರಿ ಯಾವ ವಾರ್ಡ್, ಸಪೋಸ್ ನಾನು ಇಲ್ಲಿ ವಾರ್ಡ್ ನಂಬರ್ 18 ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ವಾರ್ಡ್ ನಂಬರ್ 18 ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡ್ರಿ ನಿಮ್ಮ ಸೀರಿಯಲ್ ನಂಬರ್, ಇಲ್ಲಿ ಸ್ಕೂಲ್ ಕೋಡ್ ಸ್ಕೂಲ್ ಕೋಡ್ ಏನು, ಸ್ಕೂಲ್ ನೇಮ್ ಯಾವುದು, ಇಲ್ಲಿ ನೋಡ್ರಿ GLPS ಬಾರ್ಲೈನ್ ಡಬ್ಲ್ಯೂ ನಂಬರ್ 11 ಅಂತ ಇದೆ. ಇಲ್ಲಿ ಮ್ಯಾನೇಜ್ಮೆಂಟ್ ಟೈಪ್ ಗೌರ್ಮೆಂಟ್ ಸ್ಕೂಲ್, ಇಲ್ಲಿ ನೋಡ್ರಿ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಕಾಣಿಸ್ತಿದೆ. ಅದನ್ನು ಯಾವುದು ಕ್ಲಾಸ್ 1ಗೆ ಎಂಟ್ರಿ ಇದೆ ಈ ಸ್ಕೂಲಲ್ಲಿ, LKG ಇಂದ ಇಲ್ಲ. ಹಾಗಾಗಿ ನೀವು ಯಾವ ಸ್ಕೂಲಿಗೆ ಹಾಕ್ಬೇಕಂತ ಇದಿರಲ್ಲ ಅದನ್ನ ಸೆಲೆಕ್ಟ್ ನೋಡ್ಕೋಬಹುದು ನೀವು. ಇಲ್ಲಿ ಸ್ಕೂಲ್ ಅಡ್ರೆಸ್ ತೋರಿಸ್ತಿದೆ. ಇಲ್ಲಿ GUHPS ಬಾರ್ಲೈನ್ RD ಡಬ್ಲ್ಯೂ ನಂಬರ್ ನಿಯರ್ ಬೀರ್ಲಿಂಗೇಶ್ವರ ಟೆಂಪಲ್ DVG ಅಂತ ಇದೆ. ನೋಡ್ರಿ ಇದು ಗೌರ್ಮೆಂಟ್ ಸ್ಕೂಲ್. ಇಲ್ಲಿ ಪ್ರೈವೇಟ್ ಏಡೆಡ್ ಅಂತ ನೋಡ್ರಿ, ಇಲ್ಲಿ ಪ್ರೈವೇಟ್ ಏಡೆಡ್ ಅಂತ ಇದೆ ಈ ಸ್ಕೂಲ್ ಅಲ್ಲಿ. ನೋಡ್ರಿ ಜೀತಾ ಮಾತಾ HSPK ಗಲ್ಲಿ ವಾರ್ಡ್ ನಂಬರ್ 17 ಅಂತ ಇದೆ. ನೋಡ್ರಿ ಇಲ್ಲಿ ಪ್ರೈವೇಟ್ ಸ್ಕೂಲ್ಗಳು ಎಷ್ಟು, ಪ್ರೈವೇಟ್ ಅನ್ಏಡೆಡ್ ಸ್ಕೂಲ್ಗಳು ಎಷ್ಟು. ಇಲ್ಲಿ ನೋಡ್ರಿ ಈ ಸ್ಕೂಲ್ ಅಲ್ಲಿ ನೋಡ್ರಿ LKGಗೆ ಅಡ್ಮಿಷನ್ ನೀವು ಅಪ್ಲೈ ಮಾಡಬಹುದು. ಇಲ್ಲಿ ನೋಡ್ರಿ ಇದು ಏನು SGM ಸ್ಕೂಲ್ ವಾರ್ಡ್ ನಂಬರ್ 17 ಅಂತಿದೆ. HMS ಕಾನ್ವೆಂಟ್ ಅಂತಿದೆ. ಇಲ್ಲಿ ನೋಡ್ರಿ ಕಾಯಿಪೇಟೆ ಅಂತಿದೆ. ಈ ಸ್ಕೂಲ್ ಅಲ್ಲೂ ನೀವೇನಂತಂದ್ರೆ ಅಡ್ಮಿಷನ್ ನ ಅಪ್ಲೈ ಮಾಡಬಹುದು. LKGಗೆ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ LKG ಇಂದ ನೀವು ನಿಮ್ಮ ಮಗು LKGಗೆ ಅಪ್ಲೈ ಮಾಡಿದ್ರೆ ನೀವು ಏನಂತಂದ್ರೆ 8ನೇ ಕ್ಲಾಸ್ ತನಕ RT ಅಡಿ ನೀವು ಉಚಿತ ಶಿಕ್ಷಣವನ್ನು ಪಡಿತಾ ಹೋಗ್ಬೋದು. ಅದೇ ತರ ನೀವು 1ನೇ ಕ್ಲಾಸಿಗೂ ನೀವು ಅಡ್ಮಿಷನ್ ಮಾಡಬಹುದು. RTಗೆ 1ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಿದ್ರು 10ನೇ ಕ್ಲಾಸ್ ಅಥವಾ 8ನೇ ಕ್ಲಾಸ್ ತನಕ ನಿಮ್ಮ ಮಗುವಿಗೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಉಚಿತ ಶಿಕ್ಷಣ ಸಿಗ್ತಾ ಹೋಗುತ್ತೆ. ಇದೇ ತರ ನೋಡ್ರಿ, ನಾನು ಮತ್ತೊಂದು ಯಾವ್ದಾದ್ರು ಸಿಟಿ ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಶಿವಮೊಗ್ಗ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವು ಯಾವ ಸಿಟಿಯಲ್ಲಿ ಇದ್ದೀರಾ, ನೀವು ಯಾವ ಜಿಲ್ಲೆಯಲ್ಲಿ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನೀವು ಹಳ್ಳಿ ಇದ್ರೂ ಹಳ್ಳಿನೂ ಸೆಲೆಕ್ಟ್ ಮಾಡಬಹುದು. ಇಲ್ಲಿ ನೋಡ್ರಿ, ಸಪೋಸ್ ನಾನು ಭದ್ರಾವತಿ ಅಂತ ಸೆಲೆಕ್ಟ್ ಮಾಡಿದ್ರೆ ಭದ್ರಾವತಿ ಬೇಡ, ನೀವು ಶಿವಮೊಗ್ಗ ಸಿಟಿಯಲ್ಲಿ ಇರ್ತೀನಿ ಅಂತಂದ್ರೆ ಶಿವಮೊಗ್ಗ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡ್ರಿ ಶಿವಮೊಗ್ಗದಲ್ಲಿ ಏನಂತ ಅಂತಂದ್ರೆ ಸಿಟಿಯಲ್ಲಿ ಇದ್ರೆ ವಾರ್ಡ್ಸ್ ಗಳು ಇರ್ತವೆ. ಇಲ್ಲ ಅಂತಂದ್ರೆ ಈ ಅರ್ಬನ್ ಲೋಕಲ್ ಬಾಡೀಸ್ ಅಂತಂದ್ರೆ ನಾನು ಹೇಳ್ದಂಗೆ ಹಳ್ಳಿಯಲ್ಲಿ ಮಾತ್ರ ಏನಂತಂದ್ರೆ
ಹಳ್ಳಿಯಲ್ಲಿ ಪಂಚಾಯತಿ ಕಟ್ಟೆ ಇರೋದಿಲ್ಲ ಅಂತವನ್ನ ಏನಂತಂದ್ರೆ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಹೇಳ್ತೀವಿ. ಅಂದ್ರೆ ಸಿಟಿಗೆ ಹತ್ರವಾಗಿರುತ್ತೆ ಆ ಹಳ್ಳಿ. ಹಾಗಾಗಿ ಅರ್ಬನ್ ಲೋಕಲ್ ಬಾಡೀಸ್ ಅಂಡರ್ ಬರ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ರೆವೆನ್ಯೂ ವಿಲೇಜ್ ವಾರ್ಡ್ ಅಂತ ಇದೆಯಲ್ಲ, ಇಲ್ಲಿ ನೋಡ್ರಿ ಇಲ್ಲಿ ಯಾವ ವಾರ್ಡ್ ಆದ್ರೂ ನೀವು ಸೆಲೆಕ್ಟ್ ಮಾಡೋದು. ವಿದ್ಯಾನಗರ ನಾರ್ತ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡ್ರಿ ವಿದ್ಯಾನಗರ ನಾರ್ತ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೋಡ್ರಿ ಈ ವಾರ್ಡ್ ಅಲ್ಲಿ ನೋಡ್ರಿ ಈ ಏರಿಯಾದಲ್ಲಿ ಇಷ್ಟು ಸ್ಕೂಲ್ಗಳು ಲಭ್ಯತೆ ಇದಾವೆ. ಇಲ್ಲಿ ನೋಡ್ರಿ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳು ನೋಡ್ರಿ ಇಲ್ಲಿ 3 ಗೌರ್ಮೆಂಟ್ ಸ್ಕೂಲ್ ಬರ್ತಿದೆ. ಇಲ್ಲಿ ಪ್ರೈವೇಟ್ ಸ್ಕೂಲ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ 2 ಸ್ಕೂಲ್ ಬರ್ತಾ ಇದಾವೆ. ಇದೇ ತರ ಮತ್ತೊಂದು ರವೀಂದ್ರನಗರ ಅಂತ ಸೆಲೆಕ್ಟ್ ಮಾಡ್ತೀನಿ. ರವೀಂದ್ರನಗರ ಸೆಲೆಕ್ಟ್ ಮಾಡಿದ್ರೆ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು 1 ಗೌರ್ಮೆಂಟ್ ಸ್ಕೂಲ್ ಬರ್ತಿದೆ, 4 5 ಪ್ರೈವೇಟ್ ಸ್ಕೂಲ್ ಬರ್ತಾ ಇದಾವೆ. ಅದನ್ನು ನೋಡ್ರಿ ಇಲ್ಲಿ ಕ್ಲಾಸ್ 1 ಗೆ ಅಷ್ಟೇ ಅಡ್ಮಿಷನ್ ಮಾಡಬಹುದು. LKG ಅಡ್ಮಿಷನ್ ಮಾಡಕ್ಕೆ ಇಲ್ಲಿ ಸೀಟ್ಗಳು ಲಭ್ಯವಿಲ್ಲ. ಅದೇ ತರ ನೆಕ್ಸ್ಟ್ ಅಶ್ವಥ್ ನಗರ ಸೆಲೆಕ್ಟ್ ಮಾಡ್ತೀನಿ. ಅಶ್ವಥ್ ನಗರ ಸೆಲೆಕ್ಟ್ ಮಾಡಿದ್ರೆ ನೋಡ್ರಿ ಇಲ್ಲಿ ಏನಂತಂದ್ರೆ LKG ಅಡ್ಮಿಷನ್ ಮಾಡಬಹುದು. 2 ಸ್ಕೂಲಲ್ಲಿ ಪ್ರೈವೇಟ್ ಸ್ಕೂಲ್ ಇದಾವೆ, 1 ಮಾತ್ರ ಗೌರ್ಮೆಂಟ್ ಸ್ಕೂಲ್ ಇದೆ, ಅಲ್ಲಿ ಕ್ಲಾಸ್ 1 ನ ಅಡ್ಮಿಷನ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.